ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹೊರವಲಯದಲ್ಲಿ ಈ ಒಂದು ಅಖಂಡ 2 ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಹಾಗೂ ಟ್ರೈಲರ್ ರಿಲೀಸ್ಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಇದೇ ವಿಚಾರ ಈಗ ನಟ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳಲ್ಲಿ ಬಹಳಷ್ಟು ಸಂತಸ ಮೂಡಿ ಬಂದಿರುವಂತಹದ್ದು. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ನೆಚ್ಚಿನ ನಟನನ್ನ ನೋಡಲು ಕಾತುರದಿಂದ ಕಾಯ್ತಾ ಇದ್ದಾರೆ. ಇದರ ಸಲುವಾಗಿ ಈ ಪ್ಯಾನ್ ಇಂಡಿಯಾ ಮೂವಿ ಅಖಂಡ 2 ಚಿತ್ರದ ವೀಕ್ಷಣೆಗಾಗಿ ಹಾಗೂ ನೆಚ್ಚಿನ ನಟನನ್ನು ನೋಡಲು ಬಹಳಷ್ಟು ಕಾತುರದಿಂದ ಸಿನಿ ಪ್ರೇಕ್ಷಕರು ಹಾಗೂ ನಟ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ಇದೇ ರೀತಿ ನ್ಯೂಸ್ 18 ಯೂಟ್ಯೂಬ್ ಪೇಜ್ ನ ಫಾಲೋ ಮಾಡಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ, ಬಟನ್ ಹೊತ್ತುವುದನ್ನ ಮರೆಯದಿರಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಈ ಒಂದು ಚಿನ್ನಸಂದ್ರ ಗ್ರಾಮದಲ್ಲಿ ನವೆಂಬರ್ 21ರಂದು ಬೃಹತ್ ವೇದಿಕೆ ಹಾಗೂ ಬೃಹತ್ ಕಾರ್ಯಕ್ರಮವನ್ನು ಸಹ ಸಿದ್ಧಪಡಿಸಲಾಗ್ತಾ ಇದೆ. ವಿಶೇಷ ಏನಪ್ಪಾ ಅಂದ್ರೆ ನಟ ನಂದಮೂರಿ ಬಾಲಕೃಷ್ಣ ನಟನೆಯ ಅಖಂಡ 2 ಚಿತ್ರ ಈಗ ತೆರೆ ಮೇಲೆ ಕಾಣಲು ಸಿದ್ಧವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರೀ ರಿಲೀಸ್ ಇವೆಂಟ್ ಹಾಗೂ ಜೊತೆಗೆ ಟ್ರೈಲರ್ ಲಾಂಚ್ ಬಿಡುಗಡೆ ಸಮಾರಂಭವನ್ನ ಇದೇ ಒಂದು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಹೊರವಲಯದಲ್ಲಿ ನಡೀತಾ ಇರುವುದರಿಂದ ಅಭಿಮಾನಿಗಳಲ್ಲಿ ತಮ್ಮ ನೆಚ್ಚಿನ ನಟನ ನೋಡಲು ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಎನ್ನಬಹುದು. ಈಗಾಗಲೇ ಚಿನ್ನಸಂದ್ರ ಹೊರವಲಯದಲ್ಲಿ ಸುಮಾರು 30,000 ಕುರ್ಚಿ ವ್ಯವಸ್ಥೆಗಳನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಓಪನ್ LED ಸ್ಕ್ರೀನ್ ಅನ್ನ ಏರ್ಪಡಿಸಲಾಗಿದ್ದು, ಜೊತೆಗೆ ನಟ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳ ಸಮೀಪ ಬರುವಂತೆ ಒಂದು ರ್ಯಾಂಪ್ ವಾಕ್ ವೇದಿಕೆಯನ್ನು ಸಹ ಸಿದ್ಧಪಡಿಸಲಾಗ್ತಾ ಇದೆ. ಇನ್ನು ಈ ವೇದಿಕೆಗೆ ಬಹಳಷ್ಟು ರೀತಿಯಾದಂತಹ ತಯಾರಿ ಮಾಡಿಕೊಳ್ಳಲಾಗ್ತಾ ಇದ್ದು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ಪೊಲೀಸ್ ಯಂತ್ರಾಂಗವು ಸಹ ಬಹಳಷ್ಟು ರೀತಿಯಾದಂತಹ ಭದ್ರತೆಯನ್ನು ಸಹ ನಡೆಸಿಕೊಂಡು ಬಂದಿರುವಂತದ್ದು. ಇನ್ನು ವಿಶೇಷವಾಗಿ ಶ್ರೇಯಸ್ ಮೀಡಿಯಾ ಈ ಒಂದು ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯಾಗದಂತೆ ಬಹಳಷ್ಟು ರೀತಿಯಾದಂತಹ ಭದ್ರತೆಯನ್ನು ಸಹ ಇವರು ಸಹ ಒದಗಿಸಿ ಬರ್ತಾ ಇದ್ದಾರೆ. ವಿಶೇಷವಾಗಿ ನಟ ನಂದಮೂರಿ ಬಾಲಕೃಷ್ಣ ಹಾಗೂ ಡೈರೆಕ್ಟರ್ ಆದಂತಹ ಬೋಯಪಾಟಿ ಶ್ರೀನಿವಾಸ್, ಜೊತೆಗೆ SS ತಮನ್ ಮ್ಯೂಸಿಕ್ ಡೈರೆಕ್ಟರ್ ಸೇರಿದಂತೆ ನಮ್ಮ ರಾಜ್ಯದ ಹ್ಯಾಟ್ರಿಕ್ ಹೀರೋ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್, ಜೊತೆಗೆ ದುನಿಯಾ ವಿಜಯ್ ಸೇರಿದಂತೆ ಮತ್ತಿತರ ನಾಯಕರು ಸಹ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಅಖಂಡ 2 ಚಿತ್ರಣದಲ್ಲಿ ಯಾರ್ಯಾರು ನಟನೆ ಮಾಡಿದಾರೋ ಮುಖ್ಯ ನಟರು ಸಹ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇರುವಲ್ಲಿ ಸಿನಿ ಪ್ರೇಕ್ಷಕರು ಸಹ ಬಹಳಷ್ಟು ರೀತಿಯಾದಂತಹ ಕುತೂಹಲದಿಂದ ಈ ಒಂದು ಕಾರ್ಯಕ್ರಮವನ್ನ ನೋಡಲು ಬಹಳಷ್ಟು ಸಿದ್ಧತೆಗಳನ್ನ ಮಾಡಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಬರಬೇಕಾದ್ರೆ ಅವರಿಗೆ ಪಾಸ್ಗಳನ್ನು ಸಹ ವಿತರಿಸಲಾಗ್ತಾ ಇದೆ. ಪಾಸ್ಗಳು ಇದ್ರೆ ಮಾತ್ರ ಈ ಒಂದು ಕುರ್ಚಿ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿದ್ದು, ಈ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಅವಕಾಶ ಇರುತ್ತೆ. ಉಳಿದಂತೆ ಅಭಿಮಾನಿಗಳಿಗೆ ಒಂದು ಕುರ್ಚಿ ವ್ಯವಸ್ಥೆ ಇಲ್ಲದವರಿಗೆ ಒಂದು ಬೃಹತ್ ರೀತಿಯಾದಂತಹ LED ಸೆಟ್ ಅನ್ನ ನಿರ್ಮಿಸಲಾಗಿದ್ದು, LED ವ್ಯವಸ್ಥೆಯಲ್ಲಿ ಈ ಒಂದು ಪ್ರೀ ರಿಲೀಸ್ ಇವೆಂಟ್ ಹಾಗೂ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ವೀಕ್ಷಿಸಲು ಒಂದು ಬಹಳಷ್ಟು ರೀತಿಯಾದಂತಹ ಸಿದ್ಧತೆಯನ್ನು ಸಹ ಮಾಡಿಕೊಂಡು ಬರಲಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ಕಳೆದ 10 ದಿನಗಳಿಂದಲೂ ಸಹ ಈ ಒಂದು ವೇದಿಕೆಗೆ ಬಹಳಷ್ಟು ರೀತಿಯಾದಂತಹ ತಯಾರಿ ನಡೀತಾ ಇದ್ದು, ನಾಳೆ ನಡೆಯುವಂತಹ ಈ ಒಂದು ಪ್ರೀ ರಿಲೀಸ್ ಹಾಗೂ ಟ್ರೈಲರ್ ಲಾಂಚ್ಗೆ ಕ್ಷಣಗಣನೆ ಪ್ರಾರಂಭವಾಗ್ತಾ ಇರುವಂತಹದ್ದು. ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಈ ಒಂದು ಮಾಹಿತಿ ತಿಳಿಯುತ್ತಿದ್ದಂತೆ ಈಗಾಗಲೇ ಚಿಂತಾಮಣಿ ನಗರಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂತಹದ್ದು. ಸಿದ್ಧತೆ ಮಾಡ್ಕೊಂಡಾಗ ಒಂದು 50,000 ಅನ್ಕೊಂಡಿದ್ವಿ. ಈಗ ಈ ಸಿದ್ಧತೆ ಎಲ್ಲ ನೋಡ್ತಾ ಇದ್ರೆ 1 ಲಕ್ಷ ಸೇರುವ ಸಂಭವ ಇದೆ. ಏನಂದ್ರೆ ನಮ್ಮೊಂದು ಕನಸಾಗಿತ್ತು, ಬಾಲಕೃಷ್ಣರವರು ನಮ್ಮ ಚಿಂತಾಮಣಿಗೆ ಬರಬೇಕು, ತುಂಬಾ ಹಿಟ್ಸ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಸೊ ಅವ್ರನ್ನ ಕರೆಸಬೇಕು ಅಂತ ನಮ್ಮ ಕನಸಾಗಿತ್ತು. ಆ ಕನಸು ಈಗ ಅಖಂಡ ರೂಪದಲ್ಲಿ ಬರ್ತಾ ಇದೆ. ಅಖಂಡ ಮೊದಲನೇ ಭಾಗ ಹೇಗೆ ವಿಜೃಂಭಣೆಯಲ್ಲಿ ನಡೆಯಿತು, ಹೇಗೆ ಬ್ಲಾಕ್ ಬಾಸ್ಟರ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತು. ಅಖಂಡ ಅದನ್ನು ಮಿಂಚಿ ಬ್ಲಾಕ್ ಬಾಸ್ಟರ್ ಆಗೋದು ನಮ್ಮ ನಂಬಿಕೆ ಇದೆ. ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅಭಿಮಾನಿಗಳು ಪಾಸ್ ತಗೊಂಡಿರೋ ಮಾತ್ರ ಒಳಗಡೆ ಬರಬೇಕಾಗುತ್ತೆ. ಈ ರೀತಿ ಎಲ್ಲಾ ರೀತಿಯಾಗಿ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ನಾಳೆ ಅಂದ್ರೆ ನವೆಂಬರ್ 21ರ ಸಂಜೆ 6 ಗಂಟೆ ಸಮಯಕ್ಕೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು, ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ರೀತಿಯಾದಂತಹ ತಯಾರಿ ಕೂಡ ಮಾಡಿಕೊಂಡು ಬರಲಾಗ್ತಾ ಇದೆ. ಇನ್ನು ಪ್ರತಿಯೊಬ್ಬರಿಗೂ ಸಹ VIP ಪಾಸ್ ಆಗಿರ್ಬೋದು, ಸೆಲೆಬ್ರಿಟಿ ಪಾಸ್ ಆಗಿರ್ಬೋದು, ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಸ್ಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ರೀತಿಯನ್ನು ಸಹ ಆರ್ಗನೈಸರ್ಗಳು ಯಾರಿಗೆ ಬೇಕೋ ಅವ್ರಿಗೂ ಮಾತ್ರ ಪಾಸ್ಗಳನ್ನ ವ್ಯವಸ್ಥೆ ಮಾಡಿರುವ ಹಿನ್ನೆಲೆ ಅಭಿಮಾನಿಗಳಿಗೆ ಮಾತ್ರ ಮತ್ತಿತರ ಪಾಸ್ಗಳನ್ನ ವ್ಯವಸ್ಥೆ ಮಾಡಿದ್ದು, ಅಭಿಮಾನಿಗಳು ಪಾಸ್ ಇದ್ರೆ ಮಾತ್ರ ಇಲ್ಲಿ ಎಂಟ್ರಿ ನೀಡಲಾಗುತ್ತೆ ಅಂತ ಈಗಾಗಲೇ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಬಹಳಷ್ಟು ರೀತಿಯಾದಂತಹ ಸ್ಪಷ್ಟವಾಗಿ ಮಾಹಿತಿ ನೀಡಿರುವಂತಹದ್ದು. ಒಟ್ಟಾರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಹೊರವಲಯದಲ್ಲಿ ನಡೆಯುತ್ತಿರುವಂತಹ ಅಖಂಡ 2 ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಹಾಗೂ ಟ್ರೈಲರ್ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿನಿ ಪ್ರೇಕ್ಷಕರು ಮನಸ್ಸೋತಿದ್ದು, ಇನ್ನು ಚಿಂತಾಮಣಿ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆ ನೆಚ್ಚಿನ ನಟನನ್ನ ನೋಡುವ ಸಲುವಾಗಿ
ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ಎನ್ನಬಹುದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.